ಟಿಕ್ ಟಾಕ್ ಹಾಗೂ ಇನ್ಸ್ಟಾಗ್ರಾಮ್ನ ಡಿಜಿಟಲ್ ಕ್ರಿಯೇಟರ್ ಆಗಿರುವ ಸನಾ ಯೂಸುಫ್ ಜೂನ್ 2, 2025 ಕೆಲವು ದಿನಗಳ ಹಿಂದೆಯೇ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾಳೆ. ಆದರೆ ಅದೇ ದಿನ ರಾತ್ರಿ ಇಡೀ ಪಾಕಿಸ್ತಾನವನ್ನೇ ನಡಗಿಸುವಂತ ಒಂದು ಘಟನೆ ನಡೆದು ಹೋಗುತ್ತೆ. ಯಾರು ಕೂಡ ಈ ಘಟನೆಯನ್ನ ಊಹೆ ಕೂಡ ಮಾಡಿರಲಿಲ್ಲ. ಒಂದು ಕಡೆ ಹುಟ್ಟುಹಬ್ಬ ಮುಗಿಸಿ ಸಂಭ್ರಮದಲ್ಲಿರುವ ಕುಟುಂಬ, ಇನ್ನೊಂದು ಕಡೆ ಇನ್ನು ಕೆಲವೇ ಹೊತ್ತಿನಲ್ಲಿ ತನ್ನ ಮಗಳ ಸಾವಿನ ಮುಖ ನೋಡಬೇಕೆಂಬ ಒಂದು ಚೂರು ಊಹಿಸದ ಕುಟುಂಬ. ಕೇವಲ 17 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿದ್ದ ಪ್ರತಿಭೆ ಅದು. ಕೇವಲ ಒಂದೇ ಒಂದು ಇಲ್ಲ ಎಂಬ ಉತ್ತರಕ್ಕೆ ಬಲಿಯಾಗಬೇಕಾಯ್ತಾ? ಅವಳ ಮನೆಯಲ್ಲಿ ನಡೆದ ಆ ಭೀಕರ ಘಟನೆ ಹಿಂದಿದ್ದ ಮುಖ ಆದರೂ ಯಾರದ್ದು? ಸನಾ ಯೂಸುಫ್ ಅವರ ಕನಸಿನ ಲೋಕಕ್ಕೆ ಬೆಂಕಿ ಬಿದ್ದಿದ್ದಾದರೂ ಹೇಗೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸನಾ ಯೂಸುಫ್ ಅವರ ಜೀವನದ ಆ ಕರಾಳ ರಾತ್ರಿಯ ಅಸಲಿ ಸತ್ಯವನ್ನು ಬಿಚ್ಚಿಡೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸನಾ ಯೂಸುಫ್ 29 ಮೇ 2008 ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಜನಿಸ್ತಾಳೆ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕನಸನ್ನ ಇಟ್ಕೊಂಡಿರುವಂತಹ ಸನಾ ಯೂಸುಫ್ ಆ ಕನಸನ್ನ ನನಸಾಗಿಸಬೇಕೆಂಬ ಹುಡುಗಿ ಸನಾ ಯೂಸುಫ್. ಮುಂದೆ ಜೀವನದಲ್ಲಿ PUC ಮುಗಿಸಿ ದೊಡ್ಡ ಡಾಕ್ಟರ್ ಆಗಬೇಕೆಂಬ ದೊಡ್ಡ ಕನಸನ್ನ ಕಟ್ಕೊಂಡಿರ್ತಾಳೆ. ಅವಳ ತಂದೆ ಒಬ್ಬ ಸರ್ಕಾರಿ ಅಧಿಕಾರಿ, ತಾಯಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತೆ. ಸನಾ ಕೂಡ ತನ್ನ ತಂದೆಯಂತೆ ಸಮಾಜ ಸೇವೆ ಮತ್ತು ಶಿಕ್ಷಣದ ಬಗ್ಗೆ ಆಸಕ್ತಿ ಹೊಂದಿರುತ್ತಾಳೆ. ಟಿಕ್ ಟಾಕ್ನಲ್ಲಿ ಸುಮಾರು 11 ಲಕ್ಷ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿರುವ ಸನಾ ಚಿತ್ರಾಲಿ ಸಂಸ್ಕೃತಿ, ಸಾಂಪ್ರದಾಯಿಕ ಉಡುಪುಗಳು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ವಿಡಿಯೋಗಳನ್ನು ಮಾಡ್ತಿರ್ತಾಳೆ. ಹಾಗೆ ಇನ್ಸ್ಟಾಗ್ರಾಮ್, ಟಿಕ್ ಟಾಕ್ನಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಕೂಡ ಮಾಡ್ತಾ ಇರ್ತಾಳೆ. ಅವಳು ಬಂದಂಥ ಹಣವನ್ನು ಬಡ ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡ್ತಾ ಇದ್ರು. ಈ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಅವಳ ತಾಯಿ ನೋಡ್ತಾ ಇದ್ರು. ಅದೇ ಭಾಗದಲ್ಲಿ ಇನ್ನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಲಕ್ಸುರಿ ಲೈಫ್ ಹಾಗೂ ತನ್ನ ಬಳಿ ಐಷಾರಾಮಿ ಕಾರುಗಳಿವೆ ಎಂದು ತೋರಿಸುತ್ತಿದ್ದ ಹುಡುಗ ಉಮರ್ ಹಯಾತ್. ಈತ ತನ್ನ ಬಳಿ ಲಕ್ಸುರಿ ಕಾರುಗಳಿವೆ ಎಂದೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟಿಕ್ ಟಾಕ್ನಲ್ಲಿ ಪೋಸ್ಟ್ ಹಾಕಿ ಹುಡುಗಿಯರನ್ನ ಮಾಡೆಲಿಂಗ್ ಮಾಡ್ತೀನಿ ಅಂತ ನಂಬಿಸಿ ಅವರ ಜೊತೆ ಫೋಟೋ ಶೂಟ್ ಮಾಡ್ಕೊಳ್ತಿದ್ದ. ಇದೇ ಇವನ ದಿನನಿತ್ಯದ ಕೆಲಸ. ಆಗ ಇವನ ಕಣ್ಣು ಈ 17 ವರ್ಷದ ಸನಾ ಮೇಲೆ ಬೀಳುತ್ತೆ. ಬೀಳೋದಷ್ಟೇ ಅಲ್ಲ, ಅವನಿಗೆ ಲವ್ ಕೂಡ ಆಗುತ್ತೆ. ಹಾಗಾಗಿ ತನ್ನ ಅಕೌಂಟಿಂದ ಸನಾಗೆ ಮೆಸೇಜ್ ಕೂಡ ಮಾಡ್ತಾನೆ. ಆದರೆ ಸನಾ ಯಾವುದೇ ರಿಪ್ಲೈ ಕೂಡ ಮಾಡೋದಿಲ್ಲ. ಇದನ್ನ ಅರಿತಂತ ಉಮರ್ ಬ್ರ್ಯಾಂಡಿನ ಹೆಸರಿನಲ್ಲಿ ಪ್ರಮೋಷನ್ ಮಾಡೋದಿದೆ ಎಂದು ಮೆಸೇಜ್ ಹಾಕ್ತಾನೆ. ಇದಕ್ಕೆ ಸನಾ ಕೂಡ ಒಪ್ತಾಳೆ. ಆದರೆ ಉಮರ್ ಭೇಟಿಯಾಗಲು ಕೇಳುತ್ತಾನೆ. ಇದಕ್ಕೆ ಇಲ್ಲವೆನ್ನುತ್ತಾಳೆ ಸನಾ. ಆದರೆ ಉಮರ್ ತನ್ನ ಹಠ ಮಾತ್ರ ಬೇಡೋದಿಲ್ಲ. ಪದೇ ಪದೇ ಮೆಸೇಜ್ ಮಾಡ್ತಾನೆ ಇರ್ತಾನೆ. ಅವಳಿಗೆ ಲೈಂಗಿಕ ಕಿರುಕುಳ ಕೂಡ ಕೊಡ್ತಾನೆ. ಸನಾ ಅವನ ಎಲ್ಲ ಪ್ರಪೋಸಲ್ ಮತ್ತು ಪ್ರೀತಿಯನ್ನು ಸ್ಪಷ್ಟವಾಗಿ ತಿರಸ್ಕರಿಸುತ್ತಾಳೆ. ಆದರೆ ನೋ ಎನ್ನುವ ಶಬ್ದವನ್ನು ಆತನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ತನ್ನ ಈಗೋದಿಂದಾಗಿ ಅವನು ಸನಾಳ ಹುಟ್ಟುಹಬ್ಬದ ದಿನವೇ ಕೊಲೆ ಮಾಡಲು ಪ್ಲಾನ್ ಮಾಡ್ತಾನೆ. ಸನಾ ಆತನನ್ನು ಭೇಟಿಯಾಗಲು ನಿರಾಕರಿಸಿದಾಗ ಆತ ಸನಾಳ ಹುಟ್ಟುಹಬ್ಬದ ದಿನದಂದೇ ಅವಳ ಮನೆ ಹತ್ತಿರ ಹೋಗುತ್ತಾನೆ. ಒಂದು ಐಷಾರಾಮಿ ಕಾರು ಹಾಗೆ ಗಿಫ್ಟ್ ತಗೊಂಡು ಮನೆಗೆ ಕೊಡಲು ಹೋಗುತ್ತಾನೆ. ಇದನ್ನು ನೇರವಾಗಿ ಬೇಡವೆಂದು ಅವನ ಮುಖದ ಮೇಲೆ ನೇರವಾಗಿ ಒಗೆಯುತ್ತಾಳೆ ಸನಾ. ಇದರಿಂದ ಇನ್ನಷ್ಟು ಕೋಪಗೊಂಡ ಉಮರ್ ಜೂನ್ 2, 2025 ಸನಾ ಅವಳ 17ನೇ ಹುಟ್ಟುಹಬ್ಬ ಮುಗಿದ ಕೆಲವೇ ದಿನಗಳಾಗಿತ್ತು. ಇಸ್ಲಾಮಾಬಾದ್ನ ಸೆಕ್ಟರ್ G13ನಲ್ಲಿರುವ ಅವರ ಮನೆ ಮುಂದೆ ಸುತ್ತಾಡ್ತಾ ಇರ್ತಾನೆ. ಅವನು ಕೇವಲ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಆ ದಿನ ಅವಳ ತಂದೆ ಕೂಡ ಮನೆಯಲ್ಲಿರೋದಿಲ್ಲ. ಅವಳ ತಾಯಿ ಹಾಗೂ ಚಿಕ್ಕಮ್ಮ ಅಷ್ಟೇ ಇರುತ್ತಾರೆ. ಅವರು ಕೂಡ ಒಂದು ರೂಮ್ನಲ್ಲಿ ಇರ್ತಾರೆ. ಒಂದು ಗೇಟ್ ಓಪನ್ ಆಗಿರುತ್ತೆ. ಇದನ್ನು ನೋಡಿದ ಉಮರ್ ಡೈರೆಕ್ಟ್ ಸಾನಿಯಾ ರೂಮ್ಗೆ ಹೋಗಿ ಸಾನಿಯಾಳ ಎದೆಗೆ ನೇರವಾಗಿ ಒಂದು ಗುಂಡು ಹಾರಿಸಿ ಬಿಡುತ್ತಾನೆ. ಗುಂಡಿನ ಶಬ್ದ ಕೇಳಿದ ಸನಾ ಅವರ ತಾಯಿ ಮತ್ತು ಚಿಕ್ಕಮ್ಮ ಓಡಿ ಬರುವಷ್ಟರಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಸನಾ ಅವರನ್ನು ತಕ್ಷಣ ನೆರೆಹೊರೆಯರ ಸಹಾಯದಿಂದ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದರೆ ದಾರಿಯಲ್ಲಿ ಅವಳ ಕೊನೆಯ ಉಸಿರು ಬಿಟ್ಟಿರುತ್ತಾಳೆ. ಇನ್ನು ಕೊಲೆಯಾದ ಕೇವಲ 20 ಗಂಟೆಗಳಲ್ಲಿ ಇಸ್ಲಾಮಾಬಾದ್ ಪೊಲೀಸರು ಆರೋಪಿ ಉಮರ್ ಹಯಾತನ್ನು ಬಂಧಿಸುತ್ತಾರೆ. ಈ ಘಟನೆ ತಿಳಿಯುತ್ತಿದ್ದಂತೆ ಪಾಕಿಸ್ತಾನದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಜಸ್ಟಿಸ್ ಫಾರ್ ಸನಾ ಎಂಬ ಅಭಿಯಾನ ಶುರುವಾಗುತ್ತೆ. ಸನಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಕ್ಕೆ ಮತ್ತು ಮಾಡರ್ನ್ ಬಟ್ಟೆಗಳನ್ನು ತೊಳೆಯುತ್ತಿದ್ದಕ್ಕೆ ಅನೇಕರು ಆಕೆಯನ್ನು ಟೀಕಿಸಿದರು. ಇದನ್ನು ಹಾನರ್ ಕಿಲ್ಲಿಂಗ್ ಅಂದರೆ ಗೌರವ ಕೊಲೆ ಎಂಬಂತೆ ಬಿಂಬಿಸಲಾಗುತ್ತೆ. ಆದರೆ ಮಾನವ ಹಕ್ಕುಗಳ ಹೋರಾಟಗಾರರು ಹೇಳುವಂತೆ ಇದು ಕೇವಲ ಒಬ್ಬ ಪುರುಷ ಅಹಂಕಾರದ ಕೊಲೆ. ಏಕೆ ಹೆಣ್ಣು ಮಗಳು ಬೇಡ ಎಂದು ಹೇಳುವ ಅಧಿಕಾರ ಹೊಂದಿಲ್ಲವೇ? ಪಾಕಿಸ್ತಾನದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಈ ದಾಳಿಗಳು
ಅಲ್ಲಿನ ಸಮಾಜದ ಕರಾಳ ಮುಖವನ್ನು ತೋರಿಸುತ್ತವೆ. ಸನಾ ಯೂಸುಫ್ ಇಂದು ನಮ್ಮ ಜೊತೆಗಿಲ್ಲ. ಅವಳ ಕನಸುಗಳು, ಅವಳ ಮಾಡಬೇಕಿದ್ದ ಸಮಾಜ ಸೇವೆ ಎಲ್ಲವೂ ಮಣ್ಣಲ್ಲಿ ಮಣ್ಣಾಗಿದೆ. ಒಬ್ಬ ಉನ್ಮಾದಿಯ ಹುಚ್ಚಾಟಕ್ಕೆ ಒಬ್ಬ ಪ್ರತಿಭಾವಂತೆ ಕಣ್ಣು ಮುಚ್ಚಿದ್ದಾಳೆ. ಸ್ನೇಹಿತರೆ, ಈ ಕೇಸ್ ನಮಗೆ ಕಲಿಸುವ ಪಾಠವೇನೆಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸುರಕ್ಷಿತವಾಗಿರುವುದು ಎಷ್ಟು ಮುಖ್ಯ ಮತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನೋವು ಎಂದು ಹೇಳುವ ಸ್ವಾತಂತ್ರ್ಯ ಯಾವಾಗ ಸಿಗುತ್ತದೆಯೋ. ಸನಾ ಅವರ ಸಾವಿಗೆ ನ್ಯಾಯ ಸಿಗಲಿ ಎಂದು ನಾವು ಆಶಿಸೋಣ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.